ನಾವು ಬಂದು ಲೇಟಾಗೋಯ್ತು. ಫುಲ್ಲು ರಶ್ ಇದೆ ಹೋಟೆಲ್. ನಮಗೆ ಅಂದರೆ ಸಿಕ್ಕಾಬಿಟ್ಟೆ ರಶ್ ಇದೆ ನೋಡಿ. ಎಲ್ಲ ಫುಲ್ ಆಗಿಬಿಡಿ. ನೋಡೋಣ, ಅದೇ ಒಂದು ಟೇಬಲ್ ಹಿಡಿದು ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ ಅಂದರೆ ಏನೇನಿದೆ ಅದನ್ನು ತಗೊಂಡು ನಾನು ಮಟನೇ ಬೇಕು ಅಂತ ಕಾಯ್ತಾ ಇದ್ದೀನಿ. ನೋಡೋಣ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಲಾಸ್ಟ್ ಟೈಮು ನಾವೊಂದು ಹಿಂಗೆ ಸ್ಪೆಷಲ್ ಹೋಟ್ಲಿಗೆ ಹೋಗಿದ್ವಿ, ತುಂಬ ಸಪೋರ್ಟ್ ಮಾಡಿದ್ರಿ. ಅದೇ ರೀತಿ ಇವತ್ತು ಮನೇಲಿ ಅಡುಗೆ ಮಾಡೋಕ್ಕೆ ಸ್ವಲ್ಪ ಸೋಂಬೇರಿ, ನನಗೆ ಬೆಳಗ್ಗೆ ಮಟನ್ ತರಕ್ಕೆ ಆಗಲಿಲ್ಲ, ತಗೊಂಬ ಅಂತ ಹೇಳಿದ್ದು ಇಮ್ಮ. ಸೊ ಹಾಗಾಗಿ ಇದು ಶಿವಾಜಿ ಮಿಲ್ಟ್ರಿ ಹೋಟ್ಲು ಹೋಗೋಣ ಬನಶಂಕರಿ, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಹಾಗಾಗಿ ಬನ್ನಿ ಒಂದು ರೌಂಡ್ ಹೋಗ್ಬಿಟ್ಟು ಎಲ್ಲ ತಿನ್ಕೊಂಬರೋಣ. ನನ್ನ ಮಗಳು ರೆಡಿಯಾಗಿದ್ದಾಳೆ ಫುಲ್ಲು. ಅಮ್ಮ ಅಮ್ಮ ಚಿಚ್ಚಿ ಬೇಕಾ, ಮೂಳೆ ಬೇಕಾ? ಬೇಕಾ ಮೂಳೆ? ತಿಂತೀಯಾ? ಅವಳಿಗಂತೂ ಮಟನ್ ಮೂಳೆ ನಲಿಸು ಮೂಳೆ ಇಳಿಯೋದು ತುಂಬ ಇಷ್ಟ. ಸೊ ಹಾಗಾಗೆಲ್ಲ ಹೊರಡ್ತಾ ಇದ್ವಿ. ಸೊ ನಡೀರಿ ಹೋಗೋಣ ಅಂದಿವಿ. ಇವಾಗ KR ಬಿಡ್ತಾ ಇದ್ದೀನಿ, ನೋಡೋಣ ಇಲ್ಲಿಂದ ಹೊರಟು ಹೋಗೋಣ ಅಂತೆ. ನೋಡ್ಬೋದು ಕಾರ್ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಹಿಮ ಮುಂದೆ ಹೋಗಿದ್ದಾಳೆ, ಈಗ ನಾನು ಹೋಗ್ತಾ ಇದ್ದೀನಿ. ನೋಡ್ಬೋದು ಇದೆ ಶಿವಾಜಿ ಮಿಲ್ಟ್ರಿ ಹೋಟೆಲ್. ಓಕೆ, ಸೊ ಹಿಮ ಒಳಗಡೆ ಹೋಗಿದ್ದಾಳೆ. ಸೊ ನಡೀರಿ ಅವಳಿಗೆ ಫೋನ್ ಮಾಡ್ಕೊಂಡು ಹೋಗ್ಬಿಟ್ಟು, ಅಲ್ಲಿ ಯಾವ ಕಡೆ ಎಂಟ್ರಿ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಹಿಮಗೆ ಮೋಸ್ಟ್ಲಿ ಫೋನ್ ಮಾಡಬೇಕು. ಓಕೆ, ಇದೇ ಎಂಟ್ರಿ. ನಡೀರಿ ಹೋಗೋಣ ಒಳಗಡೆ. ಸೊ ಒಳಗಡೆ ನಮ್ಮೆಲ್ಲ ಮತ್ತೆ ಮೇಲ್ ಬರಬೇಕು. ಇಲ್ಲಿಂದ ಎಲ್ಲಿದ್ದೀಮಾ? ಹಾಂ, ಹೌದಾ, ಸರಿ ಆರ್ಡ್ರ್ ಮಾಡೋಣ. ಟೇಬಲ್ ಸಿಗ್ತದೆ ಹಿಂದಲೇ ಎಲ್ಲ ಖಾಲಿ, ಎಲ್ಲ ಖಾಲಿ ಇಲ್ಲ. ಏನೇನಿದೆ ಸರ್ ಇವಾಗ? ನಾವು ಬಂದು ಲೇಟಾಗೋಯ್ತು. ಫುಲ್ಲು ರಶ್ ಇದೆ ಹೋಟೆಲ್. ನಮಗೆ ಅಂದರೆ ಸಿಕ್ಕಾಬಿಟ್ಟೆ ರಶ್ ಇದೆ ನೋಡಿ. ಎಲ್ಲ ಫುಲ್ ಆಗಿಬಿಡಿ. ನೋಡೋಣ, ಅದೇ ಒಂದು ಟೇಬಲ್ ಹಿಡಿದು ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ ಅಂದರೆ ಏನೇನಿದೆ ಅದನ್ನು ತಗೊಂಡು ತಿನ್ನಬೇಕಷ್ಟೆ. ಟೇಬಲ್ ಹಿಡಿದು ಏನಂತೀಯ? ಬೇರೆ ಆಪ್ಷನ್ ಇಲ್ಲ. ಬಂದಾಗಿದೆ ಅಲ್ಲ, ಏನು ಸಿಗುತ್ತೆ ಅದು ತಿನ್ಕೊಂಡು. ಬರೀ ಶೇರ್ವಾ ಗೊಜ್ಜು ಕೊಟ್ಟು ಪರವಾಗಿಲ್ಲ ತಿನ್ಕೊಂಡು. ಫೈನಲ್ ಆಗಿ ಇವಾಗ ಜಸ್ಟ್ ಒಂದು ಟೇಬಲ್ ಖಾಲಿಯಾಗಿದೆ. ಇವಾಗ ಅವ್ರದ್ದಾದ್ಮೇಲೆ ನಾವು ಕೂತ್ಕೊಳ್ಳೋದು. ನನಗಂತೂ ಫುಲ್ ಮದುವೆ ಫೀಲ್ ಬರ್ತಾಯಿದೆ. ಕ್ಯೂವಲ್ಲಿ ನಿಂತ್ಕೊಂಡು ವೇಟ್ ಮಾಡಿ ಆಮೇಲೆ ತಗೊಳ್ಳೋದಲ್ಲ. ಓಕೆ ಬನ್ನಿ, ಮೇ ಬಿ ನಂದು 1 hour ಆಫರ್ ಮಾಡ್ಬೋದು. ಆರಾಮಾಗಿ ತಿನ್ಕೊಂಡು ಹೋಗೋಣ. ನಾನು ಪಾರ್ಸಲ್ ತೊಗೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಹಿಮ ಬೇಡ, ನಾನು ಇಲ್ಲೇ ತಿನ್ನಬೇಕು, ಬಾಳೆ ಎಲೆ ಏನಾಗುತ್ತೆ. ಇವಳು ತಿನ್ಕೊಂಬಂದವಳಲ್ವ, ಅದಕ್ಕೆ ಖುಷಿಯಾಗಿಲ್ಲ. ನಾವು ತಿಂದಿಲ್ಲ. ಫೈನಲಿ ಹಿಮಗೆ ಟೇಬಲ್ ಸಿಕ್ಕಿದೆ, ನನಗೆ ಪಾಪು ಕೂಡ ಟೇಬಲ್ ಸಿಕ್ಕಿದೆ. ಅಪ್ಪ ಹಿಡ್ಕೊ. ಸಾಕಾಯ್ತು. ನಾನು ಹಿಮ ಪಾಪು ಆಲ್ಮೋಸ್ಟ್ ಎಷ್ಟು ಅವರ್ ಅಂತ ಅರ್ಧ ಗಂಟೆ ನಿಂತಿದ್ದೀವಿ. ಅರ್ಧ ಗಂಟೆ ನಿಂತ ಮೇಲೆ ಟೇಬಲ್ಲು ಆ್ಯಕ್ಚುಲಿ ನೋಡ್ಬೋದು. ಇವಾಗ ಟೈಮು 3 o'clock, 3:30. ಆ ಕಡೆ ಕೌಂಟ್ರ್ ಫುಲ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಅವರೊಂದು ಆ ಕಡೆ ಅಲ್ಲೇ ಇದ್ರೆ ಹಂಗೆ ನಿಂತ್ಕೋಬೇಕು. ಕ್ಲೋಸ್ ಆಗಿದೆ, ಈ ಕಡೆಗೆ ಬನ್ನಿ ಅಂದರು. ಬಂದ್ವಿ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನೇನು ನಾವು ಶುರು ಹಚ್ಕೋಬೇಕು. ನೋಡೋಣ ಏನಿದೆ, ಉಳಿದಿದ್ದು ತಿನ್ಕೊಂಡು ಹೋಗ್ಬೇಕಷ್ಟೇ. ಬಿಡುವ ನಲ್ಲಿ ಮುಳೆ ಸಿಕ್ಕರೆ ಸಾಕು. ನಾನು ಮಟನೇ ಬೇಕು ಅಂತ ಕಾಯ್ತಾ ಇದ್ದೀನಿ. ನೋಡೋಣ. ಎಲ್ಲ ನಮ್ಮ ಟೇಬಲ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ನೋಡೋಣ. ಇಷ್ಟು ಎಲೆ ಹಾಕಿದ್ರು, ಐ ಮೀನ್ ಪೇಪರ್ ಹಾಕಿದ್ರು. ಅದಾದಮೇಲೆ ಎಲೆ ಕೊಟ್ಟಿದ್ದಾರೆ. ಒಳ್ಳೆ ಇದು ಕೂತ್ಕೊಳ್ಳಿ ಬಿಡು. ಎಲೆ ಗ್ಲಾಸ್ ಕೊಟ್ಟಿದ್ದಾರೆ ಮಜ್ಜಿಗೆಗೆ, ಇದಕ್ಕೆಲ್ಲ ಹಾಗೆಲ್ಲ ಸೆಟ್ ಮಾಡ್ತಾ ಇದ್ದಾರೆ. ಒಂದೊಂದಾಗಿ. ಸೊ ಬನ್ನಿ ಈಗ ಶುರು ಮಾಡೋಣ ಅಂತ. ಒಂದೊಂದಾಗಿ ಬರಲಿ. ಸೊ ಹಿಮ ಅವಳೆಲ್ಲ ತೊಳ್ಕೊಂಡ್ಲು. ನನ್ನೆಲ್ಲ ಯಾರು ತೊಳಿತಾರಮ್ಮ? ನಾನು ಪಾಪು ಎತ್ಕೊಂಡಿದ್ದೀನಲ್ವ, ಅದಕ್ಕೆ ಆಮೇಲೆ ಬೈಕೊಂಬೇಡಿ. ಎಲ್ಲ ಕೆಲಸ ಮಾಡ್ತಾ ಪಾಪು ಎತ್ಕೊಂಡಿದ್ದೀನಿ, ಅದಕ್ಕೆ ಅವಳು ನನ್ನೆಲ್ಲ ತೊಳ್ಕೊಡ್ತಾ ಇದ್ದಾಳೆ. ಹಾಂ
ಆಮೇಲೆ ಹಾಂ ಆಮೇಲೆ ಹಿಂಗೆ ಹೊಡಿಬೇಕು. ನೀವು ಹೊಡಿ ಪಪ್ಪು, ಹೊಡಿ. ಎಲ್ಲೇ ಹೊಡಿ ಹಿಂಗೆ. ಇಲ್ಲಿ ಸೆಂಟ್ರಲ್ಲಿ ಹೊಡಿ. ಇವಾಗ ಹೇಳ್ಕೊಡ್ಬೇಕು, ಇವಾಗಿಂದನೇ ಹೇಳ್ಕೊಟ್ರೆ ಮಾಡ್ತಾಳೆ. ಫೈನಲ್ ಆಗಿ ಬಂದಿದೆ ನೋಡಿ ಚಿಕನು. ಮಟನ್ ಬಿರಿಯಾನಿ. ಅನ್ಫಾರ್ಚುನೇಟಾಗಿ ಮಟನ್ ಬಿರಿಯಾನಿ ಇಲ್ಲ, ಬರೀ ಚಿಕನ್ ಬಿರಿಯಾನಿ ಇದೆ. ಇದು ಚಿಕನ್ ಬಿರಿಯಾನಿ, ಹಾಗೆ ಇದು ಚಿಕನ್ ಫ್ರೈ, ಸ್ವಲ್ಪ ಗ್ರೇವಿ ಥರ ಇದೆ. ಬಿರಿಯಾನಿ ಚೆನ್ನಾಗಿರುತ್ತೆ. ಸೌತೆಕಾಯಿ ಮಾತ್ರ ಫುಲ್ಲು ಕೊಟ್ಟವ್ರೆ. ಹಾಗೆ ನಾವು ಮಟನ್ ಫ್ರೈ ಆರ್ಡ್ರ್ ಮಾಡಿದ್ದೀವಿ. ಆವಾಗಲೇ ನೋಡಿ ಎಷ್ಟು ಕ್ಯೂ ಆಗಿತ್ತು. ಇವಾಗ ನೋಡಿ ಯಾರೂ ಇಲ್ಲ. ಯಾಕಂದರೆ ಟೈಮ್ 3:30. ನಾವೇ ಲಾಸ್ಟಲ್ಲಿ ಇದ್ದಿದ್ದು ಅನಿಸುತ್ತೆ. ಹಾಗಾಗಿ ಎಲ್ಲ ಖಾಲಿಯಾಗಿದೆ. ಸೊ ಇವಾಗ ಏನು ಬಂದಿದೆ ಅದೇ ಪಾಲಿಗೆ ಬಂದಿದ್ದು ಅನ್ಸೋದಿಲ್ಲ. ಚಿಕನ್ ಇದು ಒಂದು ನಿಮಿಷ. ಅದು ಗ್ರೇವಿ ಹಾಕ್ತಾರಲ್ವಾ, ಅದು ಸೈಡಿಗೆ ಹಾಕ್ಸ್ಕೊಂಡು ಇಲ್ಲ ಹಾಕ್ಬಿಡಿ ಸರ್. ಇವರೇ ಇಲ್ಲ, ಅದು ಮಗಳು ಬೀಳಿಸ್ಬಿಟ್ಲ ಅದಕ್ಕೆ. ಸೊ ಇದು ಗ್ರೇವಿ, ನನ್ನ ಮಗಳು ಕಪ್ ಬೀಳಿಸ್ಬಿಟ್ಟಿದ್ದಿಲ್ಲ ಅದಕ್ಕೆ. ಸೊ ಇದು ಮಟನ್ ಟೇಸ್ಟ್ ಮಾಡಿದೆ ಅಮ್ಮ. ಅವಳಿಗೆ ಮೂಳೆ ಇರೋದು ಕೊಡು ಒಂದು. ಇದು ಮಟನ್ನು ಯಾವುದು ಇಲ್ಲಲ್ಲ, ಚಿಕ್ಕ ಮೂಳೆ ಕೊಟ್ಬೇಡ. ಚಿಕನ್ ಇರಬೇಕು ನೋಡಿ ಮೂಳೆ ಒಂದು. ಇಲ್ಲ, ಅವಳು ತಿನ್ನೋವಂಥ ಮೂಳೆ ಯಾವುದಿಲ್ಲ, ಹಂಗೆ ಕೊಡಿ ಅಷ್ಟೇ. ನೋಡಿ ಟೇಸ್ಟ್ ಮಾಡಿ ಹೆಂಗಿದೆ ನೀನು ಫಸ್ಟು. ಚೆನ್ನಾಗಿದೆಯಾ ಮಮ್ಮ? ಆರು ಚೆನ್ನಾಗಿದೆಯಾ ಮಮ್ಮ? ಒಳಗೂ ಟೇಸ್ಟ್ ಇದೆ, ತಿಂತಿದ್ದಾಳೆ. ಬನ್ನಿ ಈಗ ಫಸ್ಟು ಮಟನ್ ಟೇಸ್ಟ್ ಮಾಡೋಣ. ಮಟನ್ ಪೆಪ್ಪರ್ ಫ್ರೈ ಸೂಪರಾಗಿದೆ. ಎಲ್ಲ ಒಂದು ಕಡೆಯಿಂದ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡ್ತೀನಿ. ಯಾಕಂದರೆ ವೀಡಿಯೋ ಕ್ಯಾಮ್ರಾ ಇಟ್ಕೊಂಡು ಊಟ ಮಾಡೋಕ್ಕಾಗಲ್ಲ. ಮಟನ್ನು ಸಗದಾಗಿದೆ. ಇರೋದು ಒಂದೇ ಮಟನ್ ಪೆಪ್ಪರ್ ಫ್ರೈ ಒಂದೇ ಇರೋದು. ಚಿಕನ್ನು ಇದು ಚೆನ್ನಾಗಿದೆ. ಈಗ ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡೋಣ. ಪೀಸು ಸೇಮು ದೊಣ್ಣೆ ಬಿರಿಯಾನಿ, ಈ ಹನುಮಂತ ಪಲಾವಲ್ಲಿ ಯಾವ ಥರ ಇದೆ ಟೇಸ್ಟು ಅದೇ ಸ್ವಲ್ಪ ಚೇಂಜ್ ಚೆನ್ನಾಗಿದೆ. ಸಕ್ಕತ್ತಾಗಿದೆ ಬಿರಿಯಾನಿ. ಅದ್ರ ಜೊತೆ ಈ ಗ್ರೇವಿ ಇದೆಯಲ್ಲ ಅದನ್ನು ಸಕ್ಕತ್ತಾಗಿದೆ. ಸೊ ಇದಿರೋದನ್ನ ನಾನು ಟೇಸ್ಟ್ ತೋರಿಸ್ತಿದ್ದೀನಿ, ಓಕೆನಾ? ಇನ್ನೇನಿಲ್ಲ ಬೇರೆ ತೋರಿಸೋಕ್ಕೆ. ಇವಾಗ ನಾವೆಲ್ಲ ನೆಮ್ಮದಿಯಾಗಿ ಊಟ ಮಾಡಿಬಿಟ್ಟು ಆಮೇಲೆ ಮತ್ತೆ ಸಿಗೋಣ. ಸೊ ನಂದು ಕಂಪ್ಲೀಟ್ ಆಯಿತು ಊಟ, ಫುಲ್ ಕಂಪ್ಲೀಟಾಗಿ. ಹಿಮ ಪಾಪ ಇಷ್ಟವರೆಗೂ ಮಗು ಹಿಡ್ಕೊಂಡಿಲ್ಲ. ಮಗು ಇವಾಗ ನಾನು ಎತ್ಕೊಂಡು ಇವಾಗ ಅವಳು ತಿಂತಾ ಇದ್ದಾಳೆ. ಹಾಂ, ಫಸ್ಟ್ ಟೈಮ್ ನೀನು ಒಂದು ಬಿರಿಯಾನಿ ತಿಂತಾ ಇರೋದು. ಅಷ್ಟೇ ಹಾಗೆ ಕುಡಿ. ಇವಾಗ ಏನೋ ಕಲ್ಸ್ಕೊಳೋಣ ಅಂತಂದರೆ ನನಗೆ ಅಂತ. ಚೆನ್ನಾಯ್ತಾ ತುಂಬ ಚೆನ್ನಾಯ್ತಾ? ಯಾರು ಚೆನ್ನಾಯ್ತಾ? ಇದೇ ಮಾಡೋದಿಲ್ಲ. ಓಕೆ, ಸೊ ಇಲ್ಲಿಗೆ ನಮ್ಮ ಶಿವಾಜಿ ಏನೇನು
ಮಟನ್ದು ಬರೀ ಪೆಪ್ಪರು, ಇದು ಫುಲ್ ಕಂಪ್ಲೀಟ್ ಪೆಪ್ಪರ್ ಡ್ರೈ, ಕುಟ್ಟು ಹಾಕಿರೋದು. ಹಾಂ ಹಾಂ ಹಂಗೆ ಜಜ್ಬಿಟ್ಟು ಹಾಕಿರತ್ತಲ್ಲ. ಚೆನ್ನಾಗಿದೆಯಾ? ಸೊ ಇನ್ನೊಂದ್ಸತಿ ಬರೋಣ ಬಿಡು ಫುಲ್ ಕಂಪ್ಲೀಟಾಗಿ. ಬರೀ ಮಟನ್ ಫ್ರೈ ಒಂದು ಸಿಕ್ಕಿದ್ದು, ನೆಕ್ಸ್ಟ್ ಸತಿ ಬಂದಾಗ ಎಲ್ಲನೂ ಟ್ರೈ ಮಾಡಬೇಕಾದ್ರೆ ಜಲ್ದಿ ಬರ್ತದೆ. ಓಕೆ, ಲಾಸ್ಟ್ ನಾವು ಹೋಗ್ತಾ ಇರೋದು ನೋಡಿ, ಎಲ್ಲ ಖಾಲಿ ಹೆಂಗೆ ಹೊಡಿತಿದೆ, ಖಾಲಿ ಅವಾಗಲೇ ಫುಲ್ ಇತ್ತು, ಇವಾಗ ಎಲ್ಲ ಖಾಲಿ ಹೊಡಿತಾಯಿದೆ. ಈಗ ಊಟ ಮಾಡಿ ಕೆಳಗಡೆ ಬಂದು ಇಲ್ಲೇ ಹಂಗೆ ಐಸ್ ಕ್ರೀಮು ಮತ್ತು ಪಾನ್ ಎಲ್ಲ ಇದೆ. ಸೊ ಬನ್ನಿ ಪಾನ್ ತಗೊಳ್ಳಿ. ಏನು ಬೇಕು ನಿಮಗೆ? ಊಟ ಆಯ್ತಲ್ಲ, ನಡೀರಿ ಇವಾಗ. 2 ಇದೆ ತೊಗೊಳೋದಾ? ತೊಗೊಳ್ಳಿ ಸರ್. ಹಾಂ ಓಕೆ. ಲೈಟ್ ಕೂಲಿಂಗ್ ಐತಿ. ಹಾಂ ಯಾವತ್ತೇ ಅಷ್ಟೇ ನಾನ್ ವೆಜ್ ತಿನ್ನಾದ್ಮೇಲೆ ಬಿಡ ತಿಂದರೆ ಅದಂಥ ಫಿನಿಶಿಂಗ್ ಬೇಕು, ಚೆನ್ನಾಗಿರುತ್ತೆ. ಏನು ಬೇಕು ನಿಂಗೆ? ಐಸಿನ್ ಬೇಕಾ? ಚಾಕ್ಲೇಟ್ ಕೂತವಳ? ಯಾವುದು ಚಾಕ್ಲೇಟ್ ಕೂತವಳ? ತೊಗೊಂಡಿಲ್ಲ, ಸ್ಕೂಪ್ ಅದು. ಚಾಕ್ಲೇಟ್ ಬೇಡ, ವೆನಿಲಾ ತಗೊಳ್ಳಿ ಬೆಸ್ಟು. ಆಯಿತು, ಮುಗಿಸ್ಕೊಂಡ್ವಿ. ಈಗ ನಮಗೆ ಬೀಡ, ಮಗಳಿಗೆ ಐಸ್ ಕ್ರೀಮು. ಮಗಳಿಗೆ ಐಸ್ ಕ್ರೀಮ್ ಅಂದರೆ ನಾವೇ ತಿನ್ನೋದು. ಥಮ್ಸ್ ಅಪ್ ಅಂತ ಚೆನ್ನಾಯ್ತಾ? ಏನಾಗಲಿ 3 ಜನಕ್ಕೆ ಒಂದೇ ತೊಗೊಳೋದಾಗ್ಬಿಟ್ಟಿದೆ. ಐಫೈ ಕೊಡ್ಬೇಕಂತ ಕೊಡು. ಓಕೆ, ಅಂಗಡಿ ಕ್ಲೋಸ್ ಮಾಡಿಸಿ ಹೋಗ್ತಿದ್ವಿ. ಹಾಂ ಸೇಮ್ ಅನ್ಸುತ್ತೆ ಅಪ್ಪ, ಅವರ ಅದು ಹೊರಗಡೆ ಐತೆ, ಇದು ಇರ್ಬೇಕು. ಓಕೆ, ಸೊ ಶಿವಾಜಿ ಮಿಲ್ಟ್ರಿ ಹೋಟ್ಲಲ್ಲಿ ಊಟ ಮಾಡಿದ್ದೀವಿ. ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅನ್ಸುತ್ತೆ. ಬರ್ಬೋದು. ನಾನು ಸಜೆಸ್ಟ್ ಮಾಡೋದು ಏನಂದರೆ ತುಂಬ ಕ್ಯೂ ಇರುತ್ತೆ, ಇಲ್ಲ ಮಧ್ಯದಲ್ಲಿ ನಿಂತಂಗೆ ಎಲ್ಲ ಚೇರಿಂದ ನಿಂತ್ಕೊಂಡು ಹಿಡ್ಕೊಂಡು ಸಿಗೋದು. ಹಾಗಾಗಿ ನೀವು ಒಂದು ಗಂಟೆಗೆ ಇಲ್ಲಿ ಇದ್ಬಿಟ್ರೆ ಕರೆಕ್ಟ್ 1 o'clock ಶಾರ್ಪ್ ಇದ್ದರೆ 2 ಗಂಟೆ 1.5 ಟೈಮ್ಗೆ ನಿಮಗೆ ಟೇಬಲ್ ಸಿಗುತ್ತೆ. ಇಲ್ಲಾಂದರೆ ಕಷ್ಟ ಆಗುತ್ತೆ. ಏನು ಹೇಳೋಕ್ಕೆ ಇಷ್ಟಪಡ್ತೀಯಮ್ಮ? ಏನಿಲ್ಲ, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನೀವೆಲ್ಲ ಬರಬೇಕಂದ್ರೆ ಸ್ವಲ್ಪ ಬೇಗ ಬನ್ನಿ. ನಾವು ಸ್ವಲ್ಪ ಲೇಟಾಗಿ ಬಂದ್ವಿ, ಬಟ್ ತುಂಬ ಚೆನ್ನಾಗಿದೆ. ಅಂದರೆ ಐಟಮ್ ತುಂಬ ಕಮ್ಮಿ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಏನು ನಮ್ಮದು ಟೋಟಲ್ 1150 ಆಯಿತು ಬಿಲ್ಲು. 2 ಚಿಕನ್ ಬಿರಿಯಾನಿ, 1 ಮಟನ್ ಪೆಪ್ಪರ್ ಫ್ರೈ, 1 ಚಿಕನ್ ಫ್ರೈ, ಇಷ್ಟು ಪ್ಲಸ್ 2 ಕೂಲ್ ಡ್ರಿಂಕ್ಸು. ಓಕೆನಾ? ಸೊ ಪ್ರೈಸು ಓಕೆ ಅಂತ ಏನು ಜಾಸ್ತಿ ಅಂತೆಲ್ಲ ಕಡಿಮೆ ಅಂತಿಲ್ಲ, ರೀಸನಬಲ್ ಇದೆ. ಸೊ ನೀವು ಬಂದು ಈ ಕಡೆ ಟ್ರೈ ಮಾಡ್ಬೋದು. ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಹಾಗೆ ತಿಳಿಸ್ಕೊಡಿ, ಇದೇ ರೀತಿ ಏನಾದರೂ ಒಳ್ಳೆ ಹೋಟೆಲ್, ಫೇಮಸ್ ಹೋಟೆಲ್ ಇತ್ತು ಅಂದರೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ. ಸ್ಟ್ರೀಟ್ ಸೈಡಲ್ಲೂ ಕೂಡ ಒಳ್ಳೆ ಚೆನ್ನಾಗಿರುವಂಥ ಹೋಟೆಲ್ ಇತ್ತು ಅದನ್ನು ಕೂಡ ಹೇಳಿ, ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡಿ. ಸೊ ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.